आयतु यूपी के सभी लोगों से प्रार्थना, पहली बार हमारे गांव में आदरणीय प्रधानमंत्री जी आए। सुना है बचपन में उन्होंने इंद्राणी रेलवे स्टेशन में भी चाय देखते थे। ये हमारा सौभाग्य आज इंद्राणी के पास का जो चतुष्पथ लेन को आज इनके हाथों से लोग के लिए समर्पण हो गया। उससे पहले ಮೊದಲು ಮಾಜಿ ಸಂಸದರು ಈ ಚತುಷ್ಪಥ ರಸ್ತೆಯನ್ನ ಒಂದೇ ತಿಂಗಳಲ್ಲಿ ಮಾಡಿ ಮುಗಿಸಲಿಕ್ಕೆ ದೊಡ್ಡ ಕೆಲಸ ಮಾಡಿದ ಶೋಭಾ ಕರಂದ್ಲಾಜೆಯವರು ಸೊಗಸಾಗಿ ಪ್ರಧಾನಮಂತ್ರಿಯವರು ಇರುವ ಕಾರಣ ಹಿಂದಿಯಲ್ಲಿ ಮಾತಾಡಬೇಕಾಗಿ ಕೇಳಿಕೊಳ್ತಾರೆ. जब मैंने शुरू किया था, आज मैंने हमारा येडियुरप्पा जी से कहा कि हमें लोगों ने मोदी जी को देखकर ही वोट दिया है, इसलिए मोदी जी के हाथों से ये ब्रिज का उद्घाटन करेंगे। हमारा येडियुरप्पा जी ने एक ही मिनट में हाँ कह दिया, इसलिए आज खुद मोदी जी ने इधर आके हमारा इंद्राणी ब्रिज का उद्घाटन करने के लिए आया है। इसीलिए मैं मोदी जी और येडियुरप्पा जी को धन्यवाद कहती हूँ। धन्यवाद मोदी जी। हमारे गांव के कांग्रेस वालों ने सोचा था ब्रिज नहीं होगा, इसलिए भीख मांगे थोड़ा पैसा इकट्ठा किया है, वो आपको देंगे। वो पीएम केयर्स फंड है ना, आप उसमें इस्तेमाल कर सकते हैं। आंसर और कर देखो चप्पाले तक भी गुड़के और ಸಂಸದರಾದ ಶ್ರೀನಿವಾಸ್ ಪೂಜಾರು ನಿನ್ನೆ ಬಂದು 9ನೇ ಸಲ 10ನೇ ಸಲ ಇವತ್ತು ಬಂದು ಉದ್ಘಾಟನೆ ಮಾಡ್ತಾ ಇದ್ದಾರೆ. ಹಾಗಾಗಿ ಈ ಕಾರ್ಯಕ್ರಮವನ್ನು ಇಲ್ಲಿ ಅಂತ್ಯಗೊಳಿಸುವ ಮೊದಲು ನಮ್ಮ ನಗರಸಭೆಯ ಮಾಜಿ ಅಧ್ಯಕ್ಷರು ಮೀನಾಕ್ಷಿ ಮಾಧವ್ ಅವರು ಸನ್ಮಾನ್ಯ ಪ್ರಧಾನಿಯವರಿಗೆ ಕತ್ತರಿಯನ್ನು ಕೊಟ್ಟು ಟೇಪ್ ಕಟ್ ಮಾಡಿದ ನಂತರ ಜೋರಾದ ಚಂಡೆ ಮತ್ತು ವಾದ್ಯದೊಂದಿಗೆ ನಾವು ಈ ಚತುಷ್ಪಥ ರಸ್ತೆಯಲ್ಲಿ ಸಂಚಾರ ಮಾಡಲಿಕ್ಕಿದ್ದೇವೆ. ಎಸ್ ಚಂಡೆ ಅನ್ಸಾರ್ ಅಹಮದ್ ಇವರಿಬ್ಬರು ಕೂಡ ತಮ್ಮ ತಲೆ ಕೂದಲನ್ನು ದೇಣಿಗೆ ನೀಡುವುದರ ಮೂಲಕ ಹಾಗೂ ಜನಪ್ರತಿನಿಧಿಗಳ ಅನ್ಸಾರ್ ಅಹಮದ್ ಅವರು ಕೂಡ ತಮ್ಮ ಕ್ಷೌರವನ್ನು ಮಾಡಿ ಆ ತಲೆ ಕೂದಲನ್ನು ಇಲ್ಲಿಯ ಈ ಭಾಗದ ಸಂಸದರಿಗೆ ಅರ್ಪಣೆಯನ್ನು ಮಾಡಿದ್ದಾರೆ. ಇನ್ನಾದರೂ ಕೂಡ ಸಂಸದರು ಆದಷ್ಟು ಶೀಘ್ರದಲ್ಲಿ ದಿನಾಂಕವನ್ನ ನೀಡದೆ ಗಡುವು ನೀಡಿ ಬಹುಶಃ ಬಹಳಷ್ಟು ಸಾರಿ ಗಡುವುಗಳನ್ನು ನೀಡಿದೆ. ಜನವರಿ 15 ಶೀಘ್ರದಲ್ಲಿ ನಮ್ಮ ಪ್ರತಿಭಟನೆಗೆ ಇರುವಾಗ ಮಾತ್ರ ತಾವು ಹೇಳಿಕೆಯನ್ನು ನೀಡದೆ ಶೀಘ್ರವಾಗಿ ಜನರ ನೋವಿಗೆ ಸ್ಪಂದನೆ ಮಾಡಲಿ. ರಾಷ್ಟ್ರೀಯ ಹೆದ್ದಾರಿಯನ್ನ ಉತ್ತಮವಾದ ರೀತಿಯಲ್ಲಿ ಜನರು ಸಂಚರಿಸುವಂತೆ ಆಗಲಿ. ಹಲವಾರು ಜನ ತಮ್ಮ ಪ್ರಾಣಗಳನ್ನು ತೆತ್ತಿದ್ದಾರೆ, ಹಲವಾರು ಜನ ತಮ್ಮ ಕೈಕಾಲುಗಳನ್ನ ಈ ರಾಷ್ಟ್ರೀಯ ಹೆದ್ದಾರಿಯ ಅವ್ಯವಸ್ಥೆಯಾಗಿ ನಮ್ಮ ಸಾಲು ನೋವುಗಳಿಗೆ ಕಾರಣ ಆಗಿದ್ದಾರೆ. ಹಾಗಾಗಿ ಮಾಧ್ಯಮ ವಿನಂತಿ, ತಾವೆಲ್ಲರೂ ಕೂಡ ಮಾಧ್ಯಮದವರು ಕೂಡ ಈ ವಿಷಯವನ್ನ ಸಂಸದರಿಗೆ ಮತ್ತು ಈ ಭಾಗದ ಶಾಸಕರಿಗೆ ತಲುಪಿಸಬೇಕು. ಆದಷ್ಟು ಶೀಘ್ರದಲ್ಲಿ ನಮ್ಮ ರಸ್ತೆ ಉತ್ತಮವಾಗಿ ಆಗಬೇಕು, ಜನರ ಜೀವ ಉಳಿಬೇಕು, ಜನರ ಬದುಕು ಸುಧಾರಿಸಬೇಕು ಅನ್ನುವಂತಹ ಆಶಯದೊಂದಿಗೆ ನಮ್ಮ ಈ ಪ್ರತಿಭಟನೆ ಕಣ್ಣಿಟ್ಟು ಕಾಣದ, ಕಿವಿಯಿಟ್ಟು ಕೇಳದ ಈ ಭಾಗದ ಶಾಸಕರು ಮತ್ತು ಸಂಸದರಿಗೆ ಆದಷ್ಟು ಬೇಗ ತಲುಪಲಿ. ನಿಮ್ಮ ಈ ಕ್ಷೌರ ಮಾಡಿ ನೀಡಿದಂತಹ ತಲೆ ಕೂದಲುಗಳ ವ್ಯರ್ಥವಾಗದೇ ಇರಲಿ ಅನ್ನುವಂತಹ ಒಂದು ಬೇಡಿಕೆ ಕೂಡ ಈ ಭಾಗದ ಜನರಲ್ಲಿ. ನಮ್ಮ ಹಕ್ಕಿಗಾಗಿ ನಾವು ಹೋರಾಟಕ್ಕಾಗಿ ಬೀದಿಗೆ ಬಂದಿದ್ದೇವೆ.
ತಾವೆಲ್ಲರೂ ಕೂಡ ಸಹಕಾರವನ್ನ ನೀಡಬೇಕು. ಕೂಸು ಅಳದೆ ತಾಯಿ ಕೂಡ ಹಾಲನ್ನು ಕೊಡಿಸುವುದಿಲ್ಲ ಅಂತೆ. ಹಾಗಾಗಿ ನಾವು ನಮ್ಮ ಹಕ್ಕಿಗಾಗಿ ಜನಪ್ರತಿನಿಧಿಗಳನ್ನ ಒತ್ತಾಯ ಮಾಡುವ ಮೂಲಕ ನಮ್ಮ ಪ್ರತಿಭಟನೆಯನ್ನ ಅವರು ನಮ್ಮನ್ನ ಉದ್ದೇಶದೊಂದಿಗೆ ನಾವಿವತ್ತು ಏಪ್ರಿಲ್ ಫೂಲ್ ದಿನಾಚರಣೆಯನ್ನ ಎಲ್ಲರನ್ನೂ ನಮ್ಮನ್ನ ಕೂಡಿಕೊಂಡಂತಹ ಉಡುಪಿ ವಿಧಾನಸಭಾ ಕ್ಷೇತ್ರದ ಮುಖಂಡರಾದಂತಹ ಶ್ರೀಯುತ ಒಟ್ಟಿಗೆ ಕೈ ಜೋಡಿಸಿದ್ದಾರೆ. ತಮ್ಮೆಲ್ಲರನ್ನು ಕೂಡ ಈ ಸಂದರ್ಭದಲ್ಲಿ ದೂರದ ಮಗಳಿಂದ ಕೂಡ ಸಾಮರಸ್ಯ ವೇದಿಕೆಯವರೆಲ್ಲ ಬಂದಿದ್ದಾರೆ. ಅವರೆಲ್ಲರನ್ನು ಕೂಡ ನಾವು ಆತ್ಮೀಯವಾಗಿ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ನಮ್ಮ ಪ್ರತಿಭಟನೆಯ ಕೂಗು ಕೇಳಿಸಿ ಆದಷ್ಟು ಬೇಗ ತಮ್ಮ ಜವಾಬ್ದಾರಿಯನ್ನು ತಿಳಿದು ಅವರು ತಮ್ಮ ಕರ್ತವ್ಯವನ್ನ ನಿರ್ವಹಣೆ ಮಾಡಲಿ. ಅಧಿಕಾರಿಗಳನ್ನ ಗುರಾಣಿಯಾಗಿಸುವುದರ ಮೂಲಕ ಇಂದಿಗೂ ಕೂಡ ಹಲವಾರು ಬಾರಿ ಅಧಿಕಾರಿಗಳನ್ನ ಕಟ್ಟುಪಟ್ಟಿಗೆ ಸೇರಿಸಿದ್ದಿರಬಹುದು ಅಥವಾ ಅವರ ಮೇಲೆ ಎಫ್ಐಆರ್ ಅನ್ನ ಹಾಕಿದ್ದಿರಬಹುದು. ಇಂತಹ ಸಬೂಬುಗಳನ್ನ ಇನ್ನು ಮುಂದೆ ನೀಡದೆ ಆದಷ್ಟು ಶೀಘ್ರದಲ್ಲಿ ಉಡುಪಿ ಇಂದ್ರಾಣಿ ರೈಲ್ವೆ ಸೇತುವೆಯನ್ನ ಜನರಿಗೆ ದಾನ ಮಾಡಿ ಆಗಿದೆ. ಇನ್ನು ಭಿಕ್ಷೆ ಬೇಡಿ ಶ್ರೀಯುತ ಕೊಟ್ಟ ಶ್ರೀನಿವಾಸ ಪೂಜಾರಿ ಅವರಿಗೆ ನಾವು ನಿಮಗೆ ಕಾಲೇಜಿನ ಹತ್ತಿರ ಓವರ್ ಬ್ರಿಡ್ಜ್ ಪ್ರಾರಂಭ ಆಗಿ ಭಾಳಷ್ಟು ದಿವಸಗಳಾಯಿತು. ನಮ್ಮ ರಾಷ್ಟ್ರೀಯ ಹೆದ್ದಾರಿಗೆ ಸಂಬಂಧಪಟ್ಟಂಥ ಎಲ್ಲ ಕಾಮಗಾರಿಗಳು ಕೂಡ ಭಾಳಷ್ಟು ವಿಳಂಬವಾಗಿ ಆಗುವುದನ್ನು ಕಾಣ್ತಾ ಇದ್ದೀವಿ. ಶೋಭಾ ಕಂದಾಜೆ ಅವರು ಇಲ್ಲಿ ಲೋಕಸಭಾ ಸದಸ್ಯರಾಗಿದ್ದರು. ಆ ಸಂದರ್ಭದಲ್ಲಿ ನಮ್ಮ ಕಲ್ಯಾಣಪುರದಲ್ಲಿ ಸಂತೆಕಟ್ಟೆಯ ಇವತ್ತು ರಸ್ತೆ ಪ್ರಾರಂಭ ಆಯಿತು. ಅದು ಇನ್ನೂ ಕೂಡ ಮುಗಿದಿಲ್ಲ. ಶ್ರೀನಿವಾಸ ಪೂಜಾರಿ ಅವರು ಬಂದು ಕೂಡ ಭಾಳಷ್ಟು ದಿವಸಗಳಾಯಿತು, ಇನ್ನೂ ಕೂಡ ಮುಗಿದಿಲ್ಲ. ಮಲ್ಪೆ ಟು ನಮ್ಮ ಆಗುಂಬೆ ಈ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಅಂದಿನ ಸಮಯದಲ್ಲಿ ಆಸ್ಕರ್ ಫೆರ್ನಾಂಡಿಸ್ರವರು ಇದಕ್ಕೆ ಮಂಜೂರಾತಿಯನ್ನು ಕೊಟ್ಟಂಥ ಸಮಯದಲ್ಲಿ ಮಲ್ಪೆಯಿಂದ ಯಾವಾಗಲೇ ಪ್ರಾರಂಭ ಆಗಬೇಕಾಗಿತ್ತು. ಆ ಕಾಮಗಾರಿ ಇನ್ನೂ ಕೂಡ ತ್ವರಿತಗತಿಯಲ್ಲಿ ಪ್ರಾರಂಭ ಆಗಲಿಲ್ಲ. ಅದೇ ರೀತಿಯಲ್ಲಿ ಈ ಒಂದು ಮೇಲ್ಸೇತುವೆ ಕೂಡ ಇದರ ಕಾಮಗಾರಿಗಳು ಹೆಚ್ಚಿನ ಅಂಶ ಇದರಲ್ಲಿ ಒಂದು ಕಾಮಗಾರಿಗೆ ಇಳಿಯುವಾಗ ಅದರ ತಾಂತ್ರಿಕವಾದಂಥ ವಿಚಾರಗಳನ್ನು ಅರ್ಥೈಸಿಕೊಳ್ಳದೆ ಹೆಚ್ಚಿನ ಅಂಶ ಅದನ್ನೇ ಕಲ್ಯಾಣಪುರದಲ್ಲಿ ಕಾಣ್ತಾ ಇದ್ವಿ, ಅದನ್ನೇ ಇಲ್ಲಿ ಕೂಡ ಕಾಣ್ತಾ ಇದ್ವಿ. ಇಲ್ಲಿ ನನಗೆ ತಿಳಿದ ಮಟ್ಟಿಗೆ 3-4 ಕ್ರೈನ್ಗಳು ಬಂದು ಚೈನ್ ತುಂಡಾಗಿ ವಾಪಸ್ ಹೋದಂಥ ಹಿನ್ನೆಲೆಗಳಿದೆ ಅಂತೇಳಿ. ಅದು ಮೊದಲೇ ಇವತ್ತು ಅದಕ್ಕೆ ಯಾವ ರೀತಿ ಅನ್ನುವಂಥ ರೀತಿ ಅದಕ್ಕೆ ಬೇಕಾಗುವಂಥ ತಯಾರಿಯನ್ನು ನಡೆಸಿ ಅದನ್ನು ಜೋಡಣೆ ಮಾಡೋದಲ್ಲ. ಒಂದು ಕಾಮಗಾರಿ ಅರ್ಧ ಆದ ನಂತರ ಅದರ ನಂತರ ಆಲೋಚನೆ ಮಾಡುವಂಥ ವಿಚಾರ ಏನಿದೆ. ಈ ರೀತಿಯಲ್ಲಿ ಈ ಹಿಂದೆ ಕೂಡ ಸಾಕಷ್ಟು ಮುಷ್ಕರಗಳಾಗಿದೆ. ಇವತ್ತು ಸಾರ್ವಜನಿಕರ ಜೊತೆಯಲ್ಲಿ ಸೇರಿಕೊಂಡು ಇದರ ಬಗ್ಗೆ
ಇವತ್ತು ಆಕ್ರೋಶ ವ್ಯಕ್ತಪಡಿಸುವಂಥ ಒಂದು ಕಾರ್ಯಕ್ರಮವನ್ನು ಇವತ್ತು ಹಮ್ಮಿಕೊಂಡಿದ್ದಾರೆ. ನಿಜಕ್ಕೂ ಕೂಡ ಇವತ್ತು ಏಪ್ರಿಲ್ ಫೂಲ್ ದಿವಸ. ಆದರೆ ನಮ್ಮನ್ನು ಸತತವಾಗಿ ವರ್ಷದಾದ್ಯಂತ 365 ದಿವಸ ಕೂಡ ಏಪ್ರಿಲ್ ಫೂಲ್ ಮಾಡ್ತಾ ಇದ್ದಾರೆ ಇಲ್ಲಿ ಜನಪ್ರತಿನಿಧಿಗಳು ಮತ್ತು ಕೇಂದ್ರ ಸರ್ಕಾರಕ್ಕೆ ಸಂಬಂಧಪಟ್ಟಂಥ ಕಾಮಗಾರಿಗಳಲ್ಲಿ. ತಮಗೆ ಗೊತ್ತಿದೆ, ಸುರತ್ಕಲಲ್ಲಿ ಇಲ್ಲೀಗಲ್ ಅದು ಟೋಲ್ ಇತ್ತು. ಅದನ್ನು ಇವತ್ತು ಎಷ್ಟು ಸಮಯ ಹೋರಾಟ ಮಾಡಿ, ಸಾಧಾರಣ 3-4 ತಿಂಗಳ ಕಾಲ ಹೋರಾಟ ಮಾಡಿ ಅದನ್ನು ಇವತ್ತು ತ್ವರೆಗೊಳಿಸುವಂಥ ಕೆಲಸ ಕಾರ್ಯ ಆಯಿತು. ನಮ್ಮಲ್ಲಿ ಕೂಡ ಸಾಸ್ತಾನದಲ್ಲಿ ಟೋಲ್ ಇದೆ, ಅದೇ ರೀತಿಯಲ್ಲಿ ಇವತ್ತು ಹೆಜ್ಮಾಡಿಯಲ್ಲಿ ಟೋಲ್ ಇದೆ. ಸಾಸ್ತಾನದಲ್ಲಿ 5 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ರಿಯಾಯಿತಿ ಕೊಡ್ತಾರೆ, ಇಲ್ಲಿ ಬರೀ ಹೆಜ್ಮಾಡಿ ಗ್ರಾಮಕ್ಕೆ ಮಾತ್ರ ರಿಯಾಯಿತಿ ಕೊಡ್ತಾರೆ. ಇಂಥ ಅನೇಕ ರೀತಿಯ ಮುಗ್ಗಟ್ಟುಗಳನ್ನು ನಾವು ಕಾಣ್ತಾ ಇದ್ವಿ. ಪರ್ಕಳದಲ್ಲಿ ಇವತ್ತು ಅಲ್ಲಿಯ ಜಮೀನಿನ ಬಗ್ಗೆ ಇನ್ನೂ ಕೂಡ ಇತ್ಯರ್ಥ ಆಗಲಿಲ್ಲ. ಹಾಗಾಗಿ ಇದರ ಬಗ್ಗೆ ಯಾಕೆ ಗಮನ ಕೊಡೋ ಜನಪ್ರತಿಗಳ ಇಚ್ಛಾಶಕ್ತಿಯ ಕೊರತೆನಾ ಅಥವಾ ಇಲಾಖೆಯವರ ಕೊರತೆನಾ ಅಥವಾ ಇವತ್ತು ಕೇಂದ್ರ ಸರ್ಕಾರ ಇದರ ಬಗ್ಗೆ ಮಾನಿಟರ್ ಮಾಡುವಂಥ ಕೆಲಸ ಕಾರ್ಯ ಮಾಡ್ತಾ ಇಲ್ವೋ ಅನ್ನೋದು ಒಂದು ಇಡೀ ಸಾರ್ವಜನಿಕರಿಗೊಂದು ಇವತ್ತು ಸಂಶಯದ ಒಂದು ವ್ಯವಸ್ಥೆ ಆಗಿದೆ. ಆ ನಿಟ್ಟಿನಲ್ಲಿ ಇವತ್ತು ಆಕ್ರೋಶ ವ್ಯಕ್ತಪಡಿಸುವಂಥ ಒಂದು ಕಾರ್ಯಕ್ರಮವನ್ನು ಜೋಡಣೆ ಮಾಡಿಕೊಂಡಿದ್ದಾರೆ. ನಾವೆಲ್ಲರೂ ಕೂಡ ಅದರಲ್ಲಿ ಭಾಗಿಯಾಗ್ತೀವಿ. ಇವತ್ತು ಆದಷ್ಟು ಶೀಘ್ರವಾಗಿ ಕಣ್ಣು ಬಿಟ್ಟು ಅದನ್ನು ಜೋಡಣೆ ಮಾಡುವಂಥ ಕೆಲಸ ಕಾರ್ಯಕ್ಕೆ ಇವತ್ತು ಮುಷ್ಕರ ಪ್ರತಿಭಟನೆ ಆಕ್ರೋಶ ಇದೆ ಅಂತ ಹೇಳಿದರೆ MP ಅವರು ಭೇಟಿ ಕೊಡ್ತಾರೆ ಮುಂಚಿನ ದಿವಸ. ಇವತ್ತು MP ಅವರು ಮುಷ್ಕರ ಇದ್ದಂಥ ಮುಂಚಿನ ದಿವಸ ಯಾಕೆ ಭೇಟಿ ಕೊಡುವಂಥ ಕೆಲಸ ಕಾರ್ಯ ಹಾಕ್ಕೊಳ್ಬೇಕು? ಅದನ್ನು ಎಷ್ಟು ಸಲ ಇವತ್ತು ಆಶ್ವಾಸನೆ ಕೊಟ್ಟರು, ಆಶ್ವಾಸನೆಗೆ ಏನು ಬೆಲೆ ಇಲ್ವಾ? ಎಷ್ಟೋ ಸಲ ಆಶ್ವಾಸನೆಯನ್ನು ಕೊಟ್ಟರು, ಅದಕ್ಕೆ ಯಾವುದು ಕೂಡ ಬೆಲೆ ಇಲ್ಲದಂಥ ಒಂದು ಪರಿಸ್ಥಿತಿಯನ್ನು ಕಾಣ್ತಾ ಇದ್ವಿ. ಇವತ್ತು ಆ ದೃಷ್ಟಿಯಲ್ಲಿ ಏಪ್ರಿಲ್ ಫೂಲ್ ಜನರನ್ನು ಏನು ಮಾಡ್ತಾ ಇದ್ದಾರೆ ಅದರ ವಿರುದ್ಧ ಒಂದು ಆಕ್ರೋಶದ ಒಂದು ಇದನ್ನು ಪ್ರತಿಭಟನೆಯನ್ನು ಇವತ್ತು ನಡೆಸಲಿಕ್ಕೆ ತಯಾರಾಗಿದೆ. ರೆಕಾರ್ಡೆಡ್ ಅಂದರೆ ದಾಖಲಾದ ಮರಣಗಳೇ 54 ಆಗಿದೆ ಮತ್ತು ಅನೇಕ ಅಪಘಾತಗಳಾಗಿದೆ. ಅದರಲ್ಲಿ ಒಂದು 10% ಅಪಘಾತಗಳು ಮಾಧ್ಯಮದಲ್ಲಿ ಬರ್ಬೋದು ಬಿಟ್ಟರೆ, ನಾನೇ ಬೇರೆ ಬೇರೆ ಕಾಲಘಟ್ಟದಲ್ಲಿ ನನ್ನದೇ ಕಾರ್ನಲ್ಲಿ ಒಂದು 20-25 ಜನರನ್ನು, ಅಂದರೆ ಬೇರೆ ಬೇರೆ ವಿವಿಧ ರೀತಿಯ ಅಪಘಾತಕ್ಕೀಡಾಗದವರನ್ನು ಆಸ್ಪತ್ರೆಗೆ ಕರ್ಕೊಂಡು ಹೋಗಿದ್ದೇನೆ. ಅದೇ ರೀತಿ ನಿನ್ನೆ ನಿತ್ಯಾನಂದ ಒಳಕಾಡು ಹೇಳ್ತಿದ್ರು, ತುಂಬ ತಲೆ ಒಡೆದದು ಕೈಕಾಲು ಮುರಿದದೆಲ್ಲ ಹಿಡ್ಕೊಂಡು ಹೋಗುವಾಗ ನನಗೆ ಹೊಟ್ಟೆ ಉರಿತಿತ್ತು ಅಂತ ಒಂದು ಕಡೆ ಹೇಳಿದ್ರು ಅವರು. ಇಷ್ಟೆಲ್ಲ ಆದರೂ ಕೂಡ ಸರ್ಕಾರ ಕಿವುಡಾಗಿದೆ, ಕುರುಡಾಗಿದೆ, ಅಗತ್ಯವೇ ಇಲ್ಲದಾಗೆ ಸಂಸದರು ವರ್ತಿಸ್ತಾ ಇದ್ದಾರೆ. ಶೋಭಾ ಕರಂದ್ಲಾಜೆ ಅವರು ಕಾರಣವನ್ನು ಹೇಳದೆ ಈ ಕ್ಷೇತ್ರ ಬಿಟ್ಟೋದ್ರು. ಅವ್ರು ಏನಾದರೂ ಒಳ್ಳೆ ಕೆಲಸ ಮಾಡಿದ್ದಿದ್ರೆ ಮತ್ತೆ ಸ್ಪರ್ಧೆ ಮಾಡಬೇಕಿತ್ತು. ಅವರು ಯಾವ ಕಾರಣವನ್ನು ಹೇಳದೆ ಕ್ಷೇತ್ರ ಬಿಟ್ಟು ಹೋದರು. ಈಗ ಶ್ರೀನಿವಾಸ್ ಪೂಜಾರರು ಅದೇ ಮಾರ್ಗದಲ್ಲಿ ನಡೀತಾ ಇದ್ದಾರೆ. ಕಪ್ಪು ಪಟ್ಟಿಗೆ ಹಾಕುದಂತೆ, ಮುಚ್ಚಳಿಕೆ ಬರೆಯುವುದಂತೆ, ಇಲ್ಲ ರಿಸಲ್ಟ್ ಇಲ್ಲ, ಏನು ಪ್ರಗತಿ ಇಲ್ಲ. ಅಲ್ಲಿ ಹೇಗಿದೆ ಹಾಗೇ ಇದೆ. ನಾವೆಲ್ಲ ಪ್ರತಿಭಟನೆ ಮಾಡಿದರೆ ಕಾಂಗ್ರೆಸ್ನ ಪ್ರಾಯೋಜಿತ, ಕಾಂಗ್ರೆಸ್ ಹೇಳ್ತದೆ. ಅಂದ್ರೆ ಯಾರೇ ಮಾಡಿರಲಿ ಅದು ಯಾಕೆ ಮಾಡ್ತಾ ಇದ್ದಾರೆ, ರಿಸಲ್ಟ್ ಮಾತಾಡಬೇಕಲ್ಲ ಅವರು. ಇದು ಕಾಂಗ್ರೆಸ್ ಬ್ಯಾನರಲ್ಲಿ ನಡೀತಾ ಇಲ್ಲ. 90% ಜನ ಕಾಂಗ್ರೆಸ್ ಕಾರ್ಯಕರ್ತರು, ಕಾಂಗ್ರೆಸ್ ನಾಯಕರು ನಮ್ಮ ಬೆನ್ನ ಹಿಂದೆ ಇದ್ದಾರೆ. ಅದರ ಅರ್ಥ ಇದು ರಾಜಕೀಯಕ್ಕೋಸ್ಕರನೇ ಮಾಡ್ತಾ ಇದ್ದೇವಂತಲ್ಲ. ಕಾಂಗ್ರೆಸ್ ಪಕ್ಷದಿಂದ ಮಾಡಿದರೆ ಬೇರೆ ಬೇರೆ ಸಂಘಟನೆಗಳು, ವಿದ್ಯಾರ್ಥಿ ಸಂಘಟನೆಗಳಿಗೆ ಮುಜುಗರ ಆಗ್ತದೆ ರಾಜಕೀಯ ಪಕ್ಷದ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕೆ. ಹಾಗಾಗಿ ನಾವು ಕಾಂಗ್ರೆಸ್ಸಿಗರೇ, ಅದರಲ್ಲೇನು ಅನುಮಾನ ಇಲ್ಲ. ಆದರೆ ರಾಜಕೀಯ ಉದ್ದೇಶಕ್ಕೆ ಇದನ್ನು ಮಾಡ್ತಾ ಇಲ್ಲ. ನಾವು ಸರ್ಕಾರಕ್ಕೆ ಆಕ್ರೋಶ ವ್ಯಕ್ತಪಡಿಸಬೇಕು. ಇದು ಪ್ರಜಾಪ್ರಭುತ್ವ. ನಾವು ಹೋಗಿ ತಲೆ ಹೊಡೆಯೋದು, ಕೈ ಹೊಡೆಯೋದು, ಕಲ್ಲು ಬಿಸಾಡೋದೆಲ್ಲ ಅಂಥ ಸಂಸ್ಕೃತಿಯವರಲ್ಲ ನಾವು. ಕಾಂಗ್ರೆಸ್ನವರು ಕೂಡ ನಾವು ಅಂಥವರಲ್ಲ. ಆಕ್ರೋಶವನ್ನು ವ್ಯಕ್ತಪಡಿಸಲಿಕ್ಕೆ ಏನು ಮಾಡಲಿಕ್ಕೆ ಆಗ್ತದೆ? ನಮ್ಮ ಹತ್ರ ತಲೆ ಬೋಳಿಸ್ಕೊಳ್ಳೋದು ಅಷ್ಟೇ, ಬಿಟ್ಟರೆ ಬಿಸಿ ಮುಟ್ತದ ನೋಡೋದು. ಅಟ್ಲೀಸ್ಟ್ ಕಳೆದ 10 ದಿನ ನಾವು ಈ ಥರ ಬ್ಯಾನರ್ ಹಾಕಿ ಸಾಮಾಜಿಕ ಜಾಲತಾಣದಲ್ಲಿ ಏಪ್ರಿಲ್ ಫೂಲ್ ಹೇಳಿದ್ದಕ್ಕೆ ಶ್ರೀನಿವಾಸ್ ಪೂಜಾರ ಆದಿತ್ಯವಾರ ಓಡಿ ಬಂದರು. ಸರ್ಕಾರಿ ರಜೆ ಇರುವ ದಿನ ಅವರು ಬಂದು ನಿನ್ನೆ ಸ್ಥಳ ಪರಿಶೀಲನೆ ಮಾಡಿ 10-15 ಸಲ ಹೇಳಿದರು. 9 ತಿಂಗಳಾಯ್ತು ನಾನು ಬಂದು, 9 ತಿಂಗಳಾಯ್ತು ಹೇಳಿದೆ. ನಾನು ನಿನ್ನೆ ಕೇಳಿದೆ, 9 ತಿಂಗಳಾದ್ಮೇಲೆ ಡೆಲಿವರಿ ಆಗಬೇಕಲ್ಲ, ಡೆಲಿವರಿ ಇನ್ನೂ ಆಗಲಿಲ್ಲ, ಅಂದರೆ ರಿಸಲ್ಟ್ ಬರಲಿಲ್ಲ. ಇವರು 9 ತಿಂಗಳಾಯಿತು, ಅಂದರೆ ಈಸ್ ಶೋಯಿಂಗ್ ಈಸ್ ಹೆಲ್ಪ್ಲೆಸ್ನೆಸ್. ಅವರಿಗೆ ಅಸಹಾಯಕತೆ ಇದೆ ಅನ್ನೋ ಅವರು ಬಾಯಿ ಬಿಟ್ಟು ಹೇಳ್ತಾ ಇದ್ದಾರೆ. ನಾನು 9 ಸಲ ಬಂದೆ, ನಾನು ಅಧಿಕಾರಿಗಳನ್ನು ಕರೆಸಿ, ಅವರು ರಾಜೀನಾಮೆ ಕೊಡಲಿ ಅಲ್ವಾ. ನಮ್ಮಲ್ಲೂ ಬೇಕಾದಷ್ಟು ದೊಡ್ಡ ದೊಡ್ಡ ನಾಯಕರಿದ್ದಾರೆ, ಇನ್ನೊಂದು ಚುನಾವಣೆ ಹೋಗೋಣ.
ಆಗೋದಿಲ್ಲ. ಆದರೆ ಈ ಥರ ಜನ ಸಾಯ್ತಾ ಇರುವಾಗ ಅವರಿಗೆ ಸ್ವಲ್ಪವೂ ಒಂದು ಮಾನವೀಯತೆ ಇಲ್ಲ. ಅವರು ಅಭಿವೃದ್ಧಿ ಪರ ಮಾತಾಡೋದಿಲ್ಲ. ಹಿಂದುತ್ವ ಹಿಂದುತ್ವ ಹೇಳ್ತಾರೆ. ಎಷ್ಟೋ ಹಿಂದೂಗಳು ಸತ್ತಿದ್ದಾರೆ. ಇದು ಯಾವುದೇ, ಇದು ಜಾತ್ಯತೀತ ಇದು ಅಪಘಾತವಲ್ಲೇ. ಇಲ್ಲಿ ಅಪಘಾತ ಆಗುವಾಗ ಸಾವು ನೋವು ಜಾತಿ ನೋಡಿ ಆಗೋದಿಲ್ಲ. ಹಾಗಾಗಿ ಇವತ್ತು ನಾವು ಒಂದು ಸಾಂಕೇತಿಕ ಈ ಬಿಸಿಲಿನಲ್ಲಿ ನಮಗೆ ಅಂದರೆ ಏಪ್ರಿಲ್ ಫುಲ್ಲನ್ನು ಬೇರೆ ದಿನ ಮಳೆಗಾಲದಲ್ಲಿ ಮಾಡಲಿಕ್ಕೆ ಆಗೋದಿಲ್ಲ. ಶಾಲೆ ಕಾಲೇಜುಗಳಿಗೂ ರಜೆ ಕೂಡ ಇದೆ. ಒಂದು ಸಾಂಕೇತಿಕವಾಗಿ ಒಂದು 100 ಜನ ಸೇರಿ ಇಲ್ಲಿಂದ ಅಲ್ಲಿ ತನಕ ಹೋಗಿ ಅಲ್ಲಿ ಒಂದು 5 ನಿಮಿಷದ ಅಣಕು ಪ್ರದರ್ಶನ ಇದೆ. ಅದನ್ನು ಇಲ್ಲಿ ಹೇಳಲಿಕ್ಕೆ ಆಗೋದಿಲ್ಲ. ತಾವೆಲ್ಲ ಅಲ್ಲಿಯೂ ಬರಬೇಕು. ಆ ಪ್ರದರ್ಶನವನ್ನು ಕೂಡ ಶ್ರೀನಿವಾಸ್ ಪೂಜಾರಿ ಮತ್ತು ಕೇಂದ್ರ ಸರ್ಕಾರ, ಹೆದ್ದಾರಿ ಇಲಾಖೆ, ಹೆದ್ದಾರಿ ಮಂತ್ರಿ, ರೈಲ್ವೆ ಮಂತ್ರಿಗಳಿಗೆ ತಲುಪುವ ಹಾಗೆ ತಾವು ಉಡುಪಿಯ ಮಾಧ್ಯಮದವರು ಹಿಂದೆಯೂ ಮಾಡಿದ್ದೀರಿ, ಇದನ್ನು ಕೂಡ ಮಾಡಬೇಕು.